ಭ್ರಷ್ಟನೆನಿಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ. ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ದಾರೆ. ಭ್ರಷ್ಟನೆನಿಸಬೇಡ ಅಂತ, ಭ್ರಷ್ಟನನ್ನಾಗಿ ನನ್ನನ್ನು ಮಾಡಬೇಡ ಅಂತ. ಇವತ್ತು ನಮಗೆಲ್ಲ MLA MP ಆಗುವುದಂದರೆ ಭಾರೀ ಖುಷಿ, ನಮಗೆ ಮಂತ್ರಿ ಆಗುವುದಂದರೆ ಭಾರೀ ಖುಷಿ. ಅದಕ್ಕೆ ಪರ್ಯಾಯ ಶಬ್ದ ಏನು ಅಂದರೆ ಭ್ರಷ್ಟನಾಗುವುದು ಅಂತ ಅರ್ಥ. ನೀನು ಯಾಕೆ MLA ಆಗ್ತೇನೆ ಅಂತ ಕೇಳಿ, ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ ನಾನು MLA ಆಗ್ತೇನೆ, MP ಆಗ್ತೇನೆ, ಶಾಸಕನಾಗ್ತೇನೆ, ಸಂಸದನಾಗ್ತೇನೆ ಅಂತ ಹೇಳ್ತಾರೆ, ಕೈ ಮುಗಿದು ಹೇಳ್ತಾರೆ. ಹೋದ ಮೇಲೆ ಅದೇ ದಾರಿಯಲ್ಲಿ ಮತ್ತೆ ಅದೇ ಮುಡಾ ಪ್ರಕರಣನೇ ಬರುತ್ತೆ. ಭ್ರಷ್ಟನೆನಿಸಬೇಡ, ಭ್ರಷ್ಟತನ ಬೇಡ ನಮಗೆ ಅಂತ ದೇವರ ದಾಸರು ಪ್ರಾರ್ಥನೆ ಮಾಡಿದ್ದಾರೆ. ಭ್ರಷ್ಟನೆನಿಸಬೇಡ ಅಂತ ಹೇಳ್ತಾರೆ. ಭ್ರಷ್ಟನೆನಿಸಬೇಡ ಅಂತಂದರೆ ನಾನು ಭ್ರಷ್ಟನಾಗಬಾರದು ಅಂತ. ಭ್ರಷ್ಟ ಅಂತಂದರೆ ನಾವು ಹೇಳಿದ ಮಾತನ್ನು ತಪ್ಪುವುದು ಅಂತ ಅರ್ಥ. ಕೊಟ್ಟ ಮಾತು ಅದನ್ನು ತಪ್ಪಬಾರದು ಅಂತ. ಆ ಪುಣ್ಯಕೋಟಿ ಹೇಳುತ್ತೆ ನೋಡಿ, ಕೊಟ್ಟ ಮಾತು ತಪ್ಪಲಾರೆ. ಹಾಗಾಗಬೇಕು. ನಾವು ಏನು ಮಾತು ಕೊಟ್ಟಿದ್ದೇವೆ ಅದನ್ನು ಪೂರ್ಣೆ ಮಾಡಬೇಕು. ಅದೇ ಭ್ರಷ್ಟನೆನಿಸಬೇಡ. ಭ್ರಷ್ಟತನವನ್ನು ಬಿಡಬೇಕು, ಭ್ರಷ್ಟಾಚಾರ ಬಿಡಬೇಕು, ಭ್ರಷ್ಟತನ ಹೋಗಬೇಕು ಅಂತ. ಶಾಸ್ತ್ರದಲ್ಲೇ ಹೇಳ್ತಾರೆ, ನಾವು ಅಮ್ಮನ ಗರ್ಭದಲ್ಲಿ, ಗರ್ಭಚೀಲದಲ್ಲಿ ಕವರ್ಡಾಗಿ ನಾವಿದ್ದೇವೆ. ಆ ಒಳಗೆ ಬಂಧನದಲ್ಲಿ ಸಿಕ್ಕಿ ಸುಸ್ತಾಗಿ ಹೋಗಿರ್ತದೆ, ಒದ್ದಾಡ್ತಾ ಇರ್ತೇವೆ. ಯಾರ ಹತ್ರ ಹೇಳೋದು? ಮೊಬೈಲ್ ಇಲ್ಲ ಅಲ್ಲಿ, ಯಾರಿಗೆ ಹೇಳೋದು? ಮೆಸೇಜ್ ಮಾಡಲಿಕ್ಕಾಗುವುದಿಲ್ಲ, ಏನೇನೂ ಮಾಡಲಿಕ್ಕಾಗದಿದ್ದ ಗರ್ಭದ ಚೀಲದಲ್ಲಿ ಎಲ್ಲಿಯಾದರೂ ನಮ್ಮನ್ನು ಒಂದು ಗೋಣಿ ಚೀಲದಲ್ಲಿ ಹಾಕಿಟ್ರೆ ಹೇಗಾಗ್ಬೋದು ರೀ? ದೇವರು ಮಾಡಿದ ಕೆಲಸನೇ ಹಾಗೆ. ಅಮ್ಮನ ಗರ್ಭದ ಒಳಗೆ ಗೋಣಿ ಚೀಲದಲ್ಲಿ ಹಾಕಿ ಕವರ್, ಯಾರಿಗೂ ಆ ಸಂಬಂಧನೇ ಇಲ್ಲ, ಹಾಗೆ ಒಳಗಿದ್ದೆವು. ಕೊನೆಗೆ ದೇವರು ಬಂದು ವಿಚಾರಿಸ್ತಾನೆ ನಮ್ಮ ಹತ್ರ, ಮಗು ನಿನಗೇನಿದೆ, ಏನು ಬೇಕು ಅಂತ. ದೇವರ ಹೇಗಾದರೂ ಮಾಡಿ ಈ ಗೋಣಿ ಚೀಲದಿಂದ ಹೊರಗಾಕು ಅಂತ ಹೇಳ್ತಾನೆ. ದೇವರು ಹೇಳ್ದ, ನೋಡು, ಅನ್ಯಾಯ ಮಾಡಬಾರ್ದು, ಮಾತು ತಪ್ಪಬಾರದು, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಬೇಕು, ಗುರು ಹಿರಿಯರನ್ನು ಗೌರವಿಸಬೇಕು, ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡಬೇಕು. ಆಯಿತು ದೇವರು ಏನೇನು ಹೇಳಿದ ಅದಕ್ಕೆಲ್ಲ ಸಿಗ್ನೇಚರ್ ಹಾಕಿ ಕಾಗದ ಕೊಟ್ಟು ದೇವರು ಬರೆಸಿಕೊಂಡು ನಮ್ಮನ್ನು ಹೊರಗೆ ಕಳಿಸಿದ. ಯಾವಾಗ ಹೊರಗೆ ಬಂದೆವು, ಆ ಸಿಗ್ನೇಚರ್ ಆಗಲಿ, ಆ ಪೇಪರ್ ಆಗಲಿ, ಯಾವುದು ನೆನಪೇ ಉಳಿದಿಲ್ಲ ನೋಡಿ. ಭ್ರಷ್ಟ ನೆನೆಸಬೇಡ, ದಾಸರು ಹೇಳಿದ. ಅಲ್ಲಿಂದ ನಮ್ಮ ಕತೆ ಪ್ರಾರಂಭ ಆಗಿದೆ. ಅಲ್ಲಿಂದಲೇ ಭ್ರಷ್ಟತನ ಬಂದಿದೆ ನಮಗೆ. ನೆನಪುಂಟ ನಿಮಗೆ? ಆ ಪೇಪರಿಗೆ ಸಿಗ್ನೇಚರ್ ಹಾಕಿದ್ದು, ಎಲ್ಲಿ ಪೇಪರಿಗೆ ಸಿಗ್ನೇಚರ್ ಹಾಕಿದ್ದು ಅಂತ ನಾವು ಕೇಳ್ತೇವೆ. ಯಾವ ಪೇಪರ್, ಯಾರು ಬಂದದ್ದು? ಒಬ್ಬ ಅಪರಿಚಿತನ ಹಾಗೆ ನಾವು ಮಾತಾಡ್ತೇವೆ ನೋಡಿ. ಭ್ರಷ್ಟ ನೆನೆಸಬೇಡ, ದಾಸರು ಹೇಳ್ತಾರೆ. ನನ್ನನ್ನು ಭ್ರಷ್ಟತನದಲ್ಲಿ, ದೋಷದಲ್ಲಿ ನನ್ನನ್ನು ಮುಳುಗುವ ಹಾಗೆ ಮಾಡಬೇಡ, ಕೈ ಬಿಡು ಅಂತ ದೇವರ ಹತ್ರ ದಾಸರು ಹೇಳಿಕೊಂಡಿದ್ದಾರೆ. ಅಂದರೆ ಹೇಗೆ ಜನ್ಮಾಂತರದ ಸ್ಮರಣೆ ಬೇಕು. ಅಮ್ಮನ ಗರ್ಭದಲ್ಲಿದ್ದಾಗ ನಾವು ಪಟ್ಟ ಯಾತನೆ, ಯಮಯಾತನೆ, ಅದನ್ನು ಪರಿಹಾರ ಮಾಡಿದ ದೇವರ ಮಾರ್ಗ, ದೇವರಿಗೆ ಕೊಟ್ಟ ಮಾತು, ಅದೆಲ್ಲ ಇಲ್ಲಿ ಬಿಟ್ಟು ಬಂದಿದ್ದೇವೆ. ನಾವು ಭ್ರಷ್ಟರಾಗಿದ್ದೇವೆ. ಭ್ರಷ್ಟ ಅಂತ ಮಾಡಬೇಡ ಕೃಷ್ಣ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ತಾಯಿಯ ಗರ್ಭದಲ್ಲಿ, ಉತ್ತರೆಯ ಗರ್ಭದಲ್ಲಿದ್ದ ಮಗುವನ್ನು ದೇವರು ರಕ್ಷಣೆ ಮಾಡಿದ. ಮಗು ಬರುವಾಗ ಮತ್ತೆ ಸತ್ತು ಹುಟ್ಟಿದೆ, ಮತ್ತೆ ನಮ್ಮ ದೇವರು ಬದುಕಿಸಿದ್ದಾನೆ. ಬರೀ ಉತ್ತರೆಯ ಗರ್ಭದ್ದು ಮಾತ್ರ ಅಲ್ಲ ರಕ್ಷಣೆ ಮಾಡಿದ್ದು, ನಮ್ಮನ್ನೂ ಕೂಡ ಒಳಗಿಂದ ರಕ್ಷಣೆ ಮಾಡಿ ಮತ್ತೆ ಸಾಯುವ ಸ್ಥಿತಿಯಲ್ಲಿದ್ದ ನಮ್ಮನ್ನು ಬದುಕಿಸಿದ್ದಾನೆ. ಆದರೆ ಆ ದೇವರನ್ನೇ ಮರೆತು ಬಿಡ್ತೇವಲ್ಲ, ದೇವರಿಗೆ ಕೊಟ್ಟ ಮಾತೆಲ್ಲ ಕೈ ಬಿಟ್ಟಿದ್ದೇವಲ್ಲ, ಇದು ಭ್ರಷ್ಟ ನೆನೆಸಬೇಡ ಅಂತ ದಾಸರು ನಮಗೆ ಕೊಟ್ಟ ಸಂದೇಶ. ನಮಗೆ ಭೂಮಿಗೆ ಬಂದ ಮೇಲೆ ಅಮ್ಮ ಅಪ್ಪ ನಮಗೆ ಕರೆಸಿಕೊಟ್ಟಿರ್ತಾರೆ. ಹೀಗಿರಬೇಕು, ಹೀಗಿರಬಾರ್ದು ಅನ್ನುವ ಸಂದೇಶಗಳನ್ನೆಲ್ಲ ನಮಗೆ ನೀಡಿದ್ದಾರೆ. ಎಲ್ಲ ಅಮ್ಮ ಹೇಳಿದ ಹಾಗೆ, ಅಪ್ಪ ಹೇಳಿದ ಹಾಗೆ ಎಲ್ಲ ಒಪ್ಪಿಕೊಂಡಿದ್ದೇವೆ. ಅಪ್ಪ ಹೇಳಿದ,
ನೀನು ಹೀಗೆ ಮಾಡದಿದ್ದರೆ ನಿನಗೆ ಊಟ ಇಲ್ಲ ಅಂತ. ಅಮ್ಮ ಹೇಳಿದಾಳೆ, ನಿನ್ನ ಕಿಸೆಯಲ್ಲಿ ಪಾಕೆಟ್ ಮನಿ ನೀನು ಕೊಡಬೇಕಾದ್ರೆ ಮಾಡಬೇಕು. ಆಯಿತು ಆಯಿತು ಅಮ್ಮ ಅಂತ ಹೇಳಿ ಒಪ್ಪಿಕೊಂಡು ಬಂದವರು. ಆದರೆ ಅಮ್ಮನಿಗೆ ಕೊಟ್ಟ ಮಾತು, ಅಪ್ಪನಿಗೆ ಕೊಟ್ಟ ಮಾತು, ಗುರುಗಳಿಗೆ ಕೊಟ್ಟ ಮಾತು ಇವೆಲ್ಲ ನಾವು ಬಿಟ್ಟಿದ್ದೇವೆ. ಭ್ರಷ್ಟ ನೆನೆಸಬೇಡ ಕೃಷ್ಣ. ದಾಸರು ನಮಗೆ ಅದನ್ನು ನೆನಪಿಸಿದ್ದಾರೆ. ಎಷ್ಟು ಭ್ರಷ್ಟತನ ನಮ್ಮಲ್ಲಿ. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಕೊಟ್ಟ ಮಾತು ನಾವು ಈಡೇರಿಸ್ತೇವೆ. ಉಪನಯನ ಮಾಡ್ತಾರೆ. ಉಪನಯನ ಮಾಡಿದ ದಿವಸ ಹೇಳಿರ್ತಾರೆ ಪುರೋಹಿತರು, ಗಾಯತ್ರಿ ಬಿಡಬಾರದು, ಕುರಿಯಾದನ್ಯತ್ ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಈ ಸಂದೇಶ ಎಲ್ಲ ನಮಗೆ ಕೊಟ್ಟಿದ್ದಾರೆ. ನಾನು 100 ಗಾಯತ್ರಿ ಮಾಡಬೇಕು, ಎಲ್ಲ ಬಾಢಂ ಎಲ್ಲ ಹೇಳಿ ಬಂದವರು ನಾವು. ಇಲ್ಲಿ ಗಾಯತ್ರಿ ಮತ್ತು ಯಾರಿಗೆ ನೆನಪಿರ್ತದೆ? ಇಲ್ಲಿ ಪುರ್ಸೋದಾದರೆ ಗಾಯತ್ರಿ, ಎಲ್ಲ ಸಂಡೇ 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 ಅಂತ ಎಲ್ಲ ಸಂಡೇಗೆ ಇಟ್ಟರೆ ಮತ್ತೇನು ಉಳಿದಿರ್ತದೆ? ಕಷ್ಟ, ಸಂಡೇನೂ ಕಷ್ಟನೇ. ಒಂದು ದಿನ ಬಿಡುವಿಲ್ಲ ಅಂತ ಹೇಳಿ ಬಂದವರು ನಾವು. ಆದರೆ ಭ್ರಷ್ಟರೆನಿಸಬೇಡ. ಅವಾಗ ಹೇಳಿರ್ತಾರೆ, ನಾವು ಮಾಡಿದ ಜಪ ಅದು ಫಲಿಸಬೇಕಾದರೆ ಏಕಾದಶಿ ವ್ರತ ಅನುಷ್ಠಾನ ಮಾಡಬೇಕು ಅಂತ, ಶ್ರವಣೋಪವಾಸ ಮಾಡಬೇಕು, ಕೃಷ್ಣ ಜಯಂತಿ ಉಪವಾಸ ಮಾಡಬೇಕು. ಅದೆಲ್ಲ ಆಯಿತು 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 ಅಂತ ಒಪ್ಪಿಕೊಂಡು ಬಂದವರು. ಗುಟ್ಟಲ್ಲಿ ತಿಂದರೆ ಭ್ರಷ್ಟ ನೆನೆಸಬೇಡ. ಯಾರು 8 ವರ್ಷ ಆಗಿರ್ತದೆ ಅವರೆಲ್ಲ ಮಾಡಬೇಕಾದದ್ದು ವ್ರತ ನಿಯಮ, ಅದಕ್ಕೆಲ್ಲ ಬದ್ಧರಾಗಿ ನಾವು ಬಂದಿದ್ದೇವೆ. ಭ್ರಷ್ಟತನದ ಆರೋಪದಲ್ಲಿ ನಾವು ಸಿಕ್ಕಿ ಬಿದ್ದಿದ್ದೇವೆ. ಏನು ಮಾತು ಸುಮ್ಮನೆ 2-3 ಹೇಳಿದೆ. ನಮ್ಮ ಧರ್ಮಗಳು ಏನಿದೆ ಅದನ್ನೆಲ್ಲ ಕೈ ಬಿಡ್ತೇವೆ. ಗೃಹಸ್ಥನಾಗ್ತಾನೆ. ಗೃಹಸ್ಥನಾದಾಗ ಅವನದೇ ಧರ್ಮ ಇದೆ. ಅವನು ಮಾತು ಕೊಟ್ಟಿರ್ತಾನೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ, ನಾನು ನಿನ್ನನ್ನು ಮೀರುವುದಿಲ್ಲ ಅಂತ ಮಾತು ಕೊಟ್ಟಿರ್ತಾನೆ. ಅಕೌಂಟ್ ಬೇರೆಯೇ, ಅವಳಿಗೆ ಗೊತ್ತೇ ಇರುವುದಿಲ್ಲ, ಅಕೌಂಟೇ ಗೊತ್ತಿರುವುದಿಲ್ಲ. ಅರ್ಥೇಚ ಅನರ್ಥನೇ ಆಗಿಬಿಟ್ಟಿದೆ. ಧರ್ಮೇಚ ಎಲ್ಲದರಲ್ಲಿಯೂ ಕೈ ಬಿಟ್ಟಿದ್ದಾನೆ. ಅವಳು ಹಾಗೇನೆ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನಗೆ ವಿರುದ್ಧವಾಗಿರುವುದಿಲ್ಲ, ಸಹಧರ್ಮಚಾರಿಣಿಯಾಗಿರ್ತೇನೆ ಅಂತ ಸಿಗ್ನೇಚರ್ ಹಾಕಿ ಬಿಟ್ಟಿರ್ತಾಳೆ. ಅದೆಲ್ಲ ಪುರೋಹಿತರು ಹೇಳಿದ್ದಷ್ಟೇ ಅಂತ. ಈಚೆ ಬಂದ ಮೇಲೆ ಬೇರೆಯೇ. ಅವಳನ್ನು ಬಿಡುವುದು ಅಥವಾ ಅವಳು ಇವನನ್ನು ಬಿಡುವುದು, ಈ ಡೈವರ್ಸ್, ಇದು ಭ್ರಷ್ಟತನ. ಡೈವರ್ಸ್ ಅಂತಂದರೆ ಅಧಿಕೃತವಾದ ಡೈವರ್ಸ್ ಬೇರೆ, ಅನಧಿಕೃತವಾದ ಡೈವರ್ಸ್ ಬೇರೆ. ಮನಸ್ಸಲ್ಲಿ ಸರಿಯಿಲ್ಲ ನೀವು ಅಂತ, ನೀನು ಸರಿ ಇಲ್ಲ ಅಂತ, ಇದು ಒಂದು ರೀತಿಯಲ್ಲಿ ಭ್ರಷ್ಟತನ. ನಾವು ಒಪ್ಪಿಕೊಂಡು ಬಂದಿದ್ದೇವೆ, ಒಪ್ಪಿಕೊಂಡು ಬಂದ ಆ ಧರ್ಮವನ್ನು ಕೈ ಬಿಡುವುದು. ಅವಳಿಗೆ ಇವ ಮಾಡುವ ಅನ್ಯಾಯ, ಅವನಿಗೆ ಇವಳು ಮಾಡುವ ಅನ್ಯಾಯ, ಎಲ್ಲವೂ ಭ್ರಷ್ಟಾಚಾರದಲ್ಲಿಯೇ ಸೇರ್ತದೆ. ಭ್ರಷ್ಟರೆನ್ನಿಸಬೇಡ ಕೃಷ್ಣ. ದಾಸರದನ್ನು ಹೇಳಿದ್ದಾರೆ. ಸನ್ಯಾಸಿಗಳಿಗೆ ಅವರದೇ ಆದ ಧರ್ಮವನ್ನು ಬೋಧನೆ ಮಾಡಿದ್ದಾರೆ. ಯಾರಿಗೂ ನಾನು ಹಿಂಸೆ ಮಾಡುವುದಿಲ್ಲ ಅಂತ ಗುಟ್ಟಲ್ಲಿ ಹೇಳೋದು, ನೀವು ಯಾರಿಗೆ ಹೇಳಬೇಡಿ. ಆ ಪ್ರತಿಜ್ಞೆ ಮಾಡಿ ಬಂದವರು ನಾವು. ಆದರೆ ನಾವು ಮಾಡುವುದು ಹಿಂಸೆನೇ. 1 ಗಂಟೆ ಹಿಂಸೆ ಮಾಡ್ತೇವೆ ನಿಮಗೆ, ಅಯ್ಯೋ ಯಾವಾಗ ಮುಗೀತದೆ ಅಂತ ಇರ್ತದೆ. ನೀವು ಹೇಳೋದಿಲ್ಲ ಗಟ್ಟಿ ಸ್ವಾಮಿಯರು ಅಂತ ಪಾಪ ಅಂತ. ಹಿಂಸೆ ಮಾಡಬಾರದು ಅಂತಂದರೆ ನಮ್ಮಿಂದ ಗೊತ್ತಾಗದಿದ್ದ ಹಾಗೆ ಹಿಂಸೆಗಳು ನಡೆದು ಹೋಗ್ತವೆ. ಅಂದರೆ ಭ್ರಷ್ಟ ನೆನೆಸಬೇಡ ಕೃಷ್ಣ ಅಂತ ದಾಸರು ಇದನ್ನು ಹೇಳಿದ್ದಾರೆ. ಈ ಶಬ್ದ ತುಂಬ ಚೆನ್ನಾಗಿದೆ ನೋಡಿ. ಭ್ರಷ್ಟ ನೆನೆಸಬೇಡ ಕೃಷ್ಣ ಅಂತ ಹೇಳ್ತಾರೆ. ಭ್ರಷ್ಟ ಎನಿಸಬೇಡ ಅಂತ, ಭ್ರಷ್ಟತನ ಮಾಡಿಸಬೇಡ ಅಂತ ಹೇಳಿಲ್ಲ. ಭ್ರಷ್ಟ ಅಂತ ಹೇಳಿಕೊಳ್ಳುವ ಹಾಗೆ ಮಾಡಬೇಡ ಅಂತ. ನಮ್ಮ ದೇವರದು ಕೃಷ್ಣ ಅಂತ ಸಂಬೋಧನೆ ತುಂಬ ಚೆನ್ನಾಗಿರ್ತದೆ. ಕೃಷ್ಣ ದೇವರು ಮಾಡಿದ ಪ್ರತಿಜ್ಞೆಗಳು ಎಷ್ಟು ದೇವರು ಪ್ರತಿಜ್ಞೆ ಮಾಡಿದ್ದ. ಪ್ರತಿಜ್ಞೆ ಅಂತಂದರೆ ದುರ್ಯೋಧನ ಅರ್ಜುನ ಒಟ್ಟಿಗೆ ಯುದ್ಧ ಸಹಾಯ ಬೇಡಲಿಕ್ಕೆ ಬಂದಾಗ ಇವಯೋಹೋ ಸಮಂಕರಿಷ್ಯೆ ಅಂತ ಹೇಳಿ, ನಾನು ಯುದ್ಧದಲ್ಲಿ ಆಯುಧ ಹಿಡಿಯುವುದಿಲ್ಲ ಅಂತ ಹೇಳಿದ. ಹೇಳಿ ಯುದ್ಧಕ್ಕೆ ಬಂದಿದ್ದಾನೆ. ಮೃದುಯೋಧಿನಂ ಅರ್ಜುನಂ ವೀಕ್ಷ್ಯ, ಅರ್ಜುನ ಮೃದುವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಕೃಷ್ಣನಿಗೆ ಅನಿಸ್ತು, ಏನಿದು ಅರ್ಜುನ, ಚೆನ್ನಾಗಿ ಯುದ್ಧ ಮಾಡು. ಆ ಭೀಷ್ಮ ದಿನಕ್ಕೆ ಎಷ್ಟು ರಥಿಕರನ್ನು ಮಹಾರಥಿಕರನ್ನು ಕೊಲ್ತಾ ಇದ್ದಾನೆ, ನೀನು ಸುಮ್ಮನೆ ಯುದ್ಧ ಮಾಡ್ತಿ, ಬರೀ ಮೃದು ಅಜ್ಜ 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 ಅಂತ ನೀನು ಸುಮ್ಮನೆ ಸಮಯ ಯಾಪನೆ ಮಾಡ್ತಾ ಇದ್ದಿ. 3 ದಿನ ಆಯಿತು, ಏನಿದು ಏನಿದು ಅಂತ
ಎಷ್ಟು ಹೇಳಿದರೂ ಮೃದುಯೋಧಿನಂ, ಅರ್ಜುನ ಮೃದುವಾಗಿಯೇ ಯುದ್ಧ ಮಾಡಿದ. ದೇವರಿಗೆ ಸಿಟ್ಟು ಬಂತು. ಸಿಟ್ಟಿಲ್ಲದಿದ್ದ ದೇವರಿಗೆ ಸಿಟ್ಟು ಬಂತು. ಸಿಟ್ಟಿನ ಪ್ರದರ್ಶನ ಮಾಡಿದ ನಮ್ಮ ದೇವರು. ಮಾಡಿ ರಥದಿಂದ ಕೆಳಗಿಡಿದ. ರಥಸ್ಥಃ ಅವಪ್ಲುತಃ ಸ್ವನಿಯಮ ಅಪಹಾಯ. ಅವನು ಮಾಡಿದ ನಿಯಮ ಇತ್ತು, ಆಯುಧ ಹಿಡಿಯುವುದಿಲ್ಲ ಅಂತ. ಸ್ವನಿಯಮ ಅಪಹಾಯ ಋತಂ ಅಧಿಕರ್ತು ಮತ್ಪ್ರತಿಜ್ಞಾಂ ಋತಂ ಅಧಿಕರ್ತು. ಭೀಷ್ಮನ ಪ್ರತಿಜ್ಞೆಯನ್ನು ಭೀಷ್ಮ ಒಂದು ಪ್ರತಿಜ್ಞೆ ಮಾಡಿದ್ದ, ಕೃಷ್ಣನ ಹತ್ರ ಆಯುಧ ಹಿಡಿಸ್ತೇನೆ ಅಂತ. ಎಂಥ ಭಕ್ತರು ನೋಡಿ ನಮ್ಮ ದೇವರಿಗೆ. ಕೃಷ್ಣ ಹೇಳಿದ ನಾನು ಆಯುಧ ಹಿಡಿಯುವುದಿಲ್ಲ ಅಂತ. ಭೀಷ್ಮರು ಹೇಳಿದರು ಕೃಷ್ಣನ ಹತ್ರ ನಾನು ಆಯುಧ ಹಿಡಿಸ್ತೇನೆ ಅಂತ ಭೀಷ್ಮರ ಪ್ರತಿಜ್ಞೆ. ಭೀಷ್ಮರು ಹೇಳಿದರು, ಕೃಷ್ಣ ಕೈ ಮುಗಿದರಂತೆ. ವೇಗವಾಗಿ ಯುದ್ಧ ಮಾಡುವ ಭೀಷ್ಮರು ಕೈ ಮುಗಿದು ಅವರಿಗೆ ಭೀಷ್ಮರಿಗೆ ಕೃಷ್ಣ ಬಂದು ಕೂತಾಗ ಬೇರೆ ಯಾವುದೂ ನೆನಪಾಗಲಿಲ್ಲ. ನೆನಪಾದದ್ದು ಇದು. ಕೃಷ್ಣನ ಹತ್ರ ಸ್ತೋತ್ರ ಮಾಡಿ ಹೇಳ್ತಾರೆ, ಭಾಗವತದಲ್ಲಿ ಬಂದ ಸ್ತೋತ್ರ ಇದು. ಅವರು ಹೇಳ್ತಾರೆ, ಸ್ವನಿಯಮಮಪಹಾಯ. ಕೃಷ್ಣ ಹೌದಾ, ಸ್ವನಿಯಮಮಪಹಾಯ, ನೀನೇ ಮಾಡಿದ ನಿಯಮ ಅದನ್ನು ಅಪಹಾಯ ಬಿಟ್ಟು ಮತ್ಪ್ರತಿಜ್ಞಾಂ. ಭೀಷ್ಮರು ಹೇಳ್ತಾರೆ, ನಾನು ಮಾಡಿದ ಒಂದು ಪ್ರತಿಜ್ಞೆ ಋತಂ ಅಧಿಕರ್ತುಂ ರಥಸ್ ಅವಪ್ಲುತೋ ರಥಸ್ಥಃ. ರಥದಲ್ಲಿದ್ದವ ರಥದಿಂದ ಇಳಿದು ಬಂದಿ. ಏನು ಮಾಡಿದಿ? ಧೃತ ರಥಚರಣ ಅಭ್ಯಯಾತ್. ರಥದ ಚರಣ ಅಂದರೆ ಚಕ್ರ. ಧೃತ ರಥಚರಣ ಅಭ್ಯಯಾತ್ ಹಂತುಂ ಹರಿಮಿವ ಇಭಂ ಗತೋತ್ತರೀಯ. ಹರಿ ಅಂದರೆ ಸಿಂಹ. ಒಂದು ಸಿಂಹ ಆನೆಯನ್ನು ಕೊಲ್ಲಬೇಕಾದ್ರೆ ಹೇಗೆ ಬರ್ತದೆ ಹಾಗೆ ಆ ಭೀಷ್ಮರಿಗೆ ಖುಷಿ ಇದೆ. ನಾನು ಸಿಂಹ, ನಾನು ಆನೆ ಅಂತ ಆ ಭಾವ ಇದೆ. ನೀನು ಸಿಂಹವಾಗಿ ನನ್ನನ್ನು ಕೊಲ್ಲಬೇಕು ಅಂತ ಬಂದಿದ್ದೆ ಕೃಷ್ಣ, ನಮಸ್ಕಾರ ಅಂತ ಹೇಳುತ್ತೆ.